Happy Holi to all. ಬಣ್ಣ ಹಚ್ಚೋರಿಂದ ದೂರ ಹೋಗ್ಬಾರ್ರಿ, ಬಣ್ಣ ಬದಲಾಯಿಸೋರಿಂದ ದೂರ ಹೋಗ್ರಿ. Happy Holi to all. ಈ ಎಲ್ಲ ಜನರಿಗೆ ಬಹಳ ಲಕ್ಕಿ ಅಂತ ಅನ್ಕೋತೀನಿ. ಯಾಕಂದ್ರೆ ಈ ಒಂದು ಅರೇಂಜ್ಮೆಂಟ್ ಎಲ್ಲಾರು ಎಲ್ಲ ಕಡೆ ಮಾಡುದಿಲ್ಲ. ಈ ಅರೇಂಜ್ಮೆಂಟ್ ನೋಡಿ ನಮಗೂ ಬಹಳ ಖುಷಿ ಆಗೈತಿ. ಸೊ ಅವ್ರ ಅರೇಂಜ್ಮೆಂಟ್ ಮಾಡೋಕ್ಕಿಂತ ಹೇಳಿದ್ರಲ್ಲ, ನಿಮ್ದೆಲ್ಲ ಪಾರ್ಟಿಸಿಪೇಷನ್ ಮಾಡೋದು ಬಾರಿ ಇಂಪಾರ್ಟೆಂಟ್. ಸೊ ಎವ್ರಿ ಇಯರ್ ನೀವು ಈ ತರ ಸಹಕಾರ ಕೊಡ್ರಿ, ಈ ತರ ಅವರು ಮಾಡ್ಕೋತ ಬರ್ಲಿ. ಆ ದೇವ್ರಿಗೆ ಎಲ್ಲ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. Once again, Happy Holi.
ಈಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಡೀ ಭಾರತ ದೇಶದಂತ ವಿಶೇಷವಾಗಿ ಒಂದು ಹೋಳಿ ಹಬ್ಬವನ್ನ ಬಣ್ಣದ ಒಂದು ಆಚರಣೆ ಮಾಡ್ತಾರ. ಅದು ಇಡೀ ಭಾರತ ದೇಶದಾಗ ಒಂದು ವಿಶಿಷ್ಟ ರೀತಿಯಲ್ಲಿ, ಅದು ಉತ್ತರ ಕರ್ನಾಟಕದಲ್ಲಿ, ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡ್ತಾರ. ಅದ್ರ ಬಗ್ಗೆ ವಿವರಣವಾಗಿ ಈ ಒಂದು ಬಾಗಲಕೋಟದ ನಗರದ ವಾಸಿಯಾಗಿರ್ತಕ್ಕಂಥ ಒಂದು ಮುಖಂಡರು ಅಶೋಕಣ್ಣ ಲಿಂಬಾವಳಿ ಅವರು ನಮ್ಮ ಜೊತೆ ಅದಾರ. ಈ ಒಂದು ಬಣ್ಣದ ಬಗ್ಗೆ, ಈ ಬಣ್ಣದ ಆಚರಣೆ ಬಗ್ಗೆ ಅವರು ಒಂದು ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ತಿಳಿಸ್ತಾರ ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಸರ್, ದಯವಿಟ್ಟು ಈ ಒಂದು ಆಚರಣೆ ಬಗ್ಗೆ ಒಂದ್ 4 ಮಾತು ಹೇಳ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಬಾಗಲಕೋಟೆ ಹೋಳಿ ಹುಣ್ಣಿಮೆ ಅಂತ ಹೇಳಿದ್ರೆ ಇಡೀ ದೇಶದೊಳಗೇನೆ 2ನೇ ಸ್ಥಾನ ಅಂತ ಹೇಳ್ತಾರ. ಅದನ್ನ ನಾವು ಒಪ್ಪೋದಿಲ್ಲ. ಬಾಗಲಕೋಟೆ ಹೋಳಿ ಹುಣ್ಣಿಮೆ ಇಡೀ ದೇಶದೊಳಗನೆ 1ನೇ ಸ್ಥಾನ. ಯಾಕಂತ ಹೇಳಿದ್ರೆ ಶಿವರಾತ್ರಿಯ ಅಮಾವಾಸ್ಯ ದಿನದಿಂದ ಪ್ರಾರಂಭ ಆಗಿರ್ತಕ್ಕಂಥ ಹೋಳಿ ಹುಣ್ಣಿಮೆ ನಿರಂತರವಾಗಿ 18ರಿಂದ 20 ದಿವಸಗಳು ನಡ್ಕೊಂಡು ಬರ್ತಕ್ಕಂಥ ಒಂದು ಹಬ್ಬ ಇದು. ಮತ್ತೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಜಾತಿಯ ಪದ್ಧತಿಯನ್ನ ಹೊರತುಪಡಿಸಿ ಪಕ್ಷ ಭೇದವನ್ನ ಮರೆತು, ಬಡವ ಶ್ರೀಮಂತಿಕೆ ಅಂತಕ್ಕಂಥದನ್ನ ಮರೆತು ನಾವೆಲ್ಲರೂ ಸಮಾನರು ಅಂತಕ್ಕಂಥದ್ದನ್ನ ಏನಾದ್ರೂ ಸಂದೇಶ ಕೊಡ್ತಕ್ಕಂಥ ಹಬ್ಬ ಆಗಿದ್ರೆ ಅದು ಹೋಳಿ ಹುಣ್ಣಿಮೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಣ್ಣವನ್ನ ಹಚ್ಚತಕ್ಕಂಥ ಪ್ರವೃತ್ತಿ ಇದ್ದಲ್ಲಿ ಅಲ್ಲಿ ಯಾರೂ ಕೂಡ ಯಾವ ಜಾತಿಯವರು ಅಂತ ತಿಳ್ಕೊಂಡು ಬಣ್ಣ ಹಚ್ಚಕ್ ಹೋಗೋದಿಲ್ಲ. ಎಲ್ಲರೂ ನಾವು ಸಮಾನರು ಅಂತಕ್ಕಂಥದ್ದನ್ನ ಈ ಹಬ್ಬದ ಮುಖಾಂತರ ನೋಡಬೇಕಾಗುತ್ತೆ. ಇಲ್ಲಿ ಸಂಪ್ರದಾಯ ಪ್ರಕಾರ ಹೊನ್ನಾಳ ದೇಸಾರ ಮನೆಯಿಂದ ತುರಾಯಹಳ್ಳಿಯಿಂದ ಪ್ರಾರಂಭವಾಗಿ ಏನು ಅಂಬೇಡ್ಕರ್ ಕಾಲನಿಯಲ್ಲಿ ಇರ್ತಕ್ಕಂಥ ಬೆಂಕಿಯನ್ನು ತೆಗೆದುಕೊಂಡು ಬಂದು ಮೊದಲನೇದಾಗಿ ಆ ಕಿಲ್ಲಾ ಓಣಿಯೊಳಗೆ ಕಾಮದಹನವನ್ನು ಪ್ರಾರಂಭ ಆಗಿ ಮರುದಿನದಿಂದ ಇಡೀ ಊರೊಳಗೆ ಕಾಮದಹನ ಮಾಡಿ ಅದರ ಮುಂದಿನ ದಿನ 3 ದಿನ ನಿರಂತರವಾಗಿ ಬಣ್ಣವನ್ನ ಆಚರಣೆ ಮಾಡ್ತಾ ಇದೀವಿ. ಬಣ್ಣದ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಇಲ್ಲಿ ಮಹಿಳೆಯರು ಕೂಡ ಯಾರು ಕೂಡ ಹಿಂದೆ ಬಿದ್ದಿಲ್ಲ. ಸಾಕಷ್ಟು ಯುವತಿಯರು, ಸಾಕಷ್ಟು ತಾಯಂದಿರು ಬಣ್ಣವನ್ನ ಹಚ್ಚಿ ಸಂತೋಷವನ್ನ ಆಡ್ತಕ್ಕಂಥ, ಸಂತೋಷದಿಂದ ಹಬ್ಬವನ್ನ ಆಚರಿಸ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಇದರಿಂದ ಊರಲ್ಲಿ ಒಂದು ಐಕ್ಯತೆಯನ್ನ ಮೂಡ್ತಕ್ಕಂಥ ಆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಹೋಳಿ ಹುಣ್ಣಿಮೆ ಇದು ನಿರಂತರವಾಗಿ ನಡ್ಕೊಂಡು ಬರ್ಬೇಕಂತ ಹೇಳಿ ನಾನು ಆಶೆಯನ್ನ ವ್ಯಕ್ತಪಡಿಸಿ ನನ್ನ ಮಾತು ವಿರಾಮ ನೀಡ್ತಾ ಇದ್ದೀನಿ. ಸರ್, ಧನ್ಯವಾದಗಳು ಸರ್, ಧನ್ಯವಾದ. ಈಗ ಭಾರತ ದೇಶದಾಗ
ಹೋಳಿ ಹಬ್ಬನ ಆಚರಣೆ ಮಾಡೋದು ಎಲ್ಲಾ ಕಡೆ ಇಡೀ ಭಾರತ ದೇಶಾದ್ಯಂತ ಹೋಳಿ ಹಬ್ಬ ಆಚರಣೆ ಮಾಡ್ತಾರ, ಬಣ್ಣ ಮಾಡ್ತಾರ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ, ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರ. ಇದನ್ನ ಇಡೀ ಭಾರತ ದೇಶದಾಗ ಈ ಒಂದು ಆಚರಣೆಯನ್ನ 2ನೇ ನಂಬರ್ದಲ್ಲಿ ನಾವು ಕಾಣಬಹುದು. ಈಗ ಬಾಗಲಕೋಟದ ಯುವಕರಾದಂತ ಮಾಗಿಯವರು ನಮ್ಮ ಜೊತೆ ಇದ್ದಾರ. ಈ ಒಂದು ಬಾಗಲಕೋಟೆ ಒಂದು ಹೋಳಿ ಹಬ್ಬದ ಒಂದು ಬಣ್ಣದ ಆಚರಣೆ ಬಗ್ಗೆ 4 ಮಾತು ಹೇಳ್ಬೇಕಂತೇಳಿ ಅವ್ರನ್ನ ಕೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ತಾವು ಆಚರಣೆ ಮಾಡಕತ್ತಿರಲ್ಲ ಬಾಗಲಕೋಟೆಗ, ಇದ್ರ ವಿಶೇಷತೆ ಬಗ್ಗೆ 4 ಮಾತು ಹೇಳ್ರಲ್ಲ. ನಮಸ್ಕಾರ. ಬಾಗಲಕೋಟೆ ಹೋಳಿ ಹಬ್ಬ ಇದೊಂದು ಅನಾದಿ ಕಾಲದಿಂದ ಸಾಂಪ್ರದಾಯಿಕ ಹೋಳಿ ಹಬ್ಬ ಅಂತೇಳಿ ಇದು ಪ್ರಸಿದ್ಧಿ ಆಗೈತಿ. ಅತ್ಯಂತ ವಿಜೃಂಭಣೆಯಿಂದ ಇಡೀ ದೇಶಾದ್ಯಂತ ಆಚರಿಸುವುದಕ್ಕಿಂತ ಹೆಚ್ಚು ಭಾರತದ ಬಾಗಲಕೋಟೆ ಒಳಗ ನಾವು ಆಚರಣೆ ಮಾಡ್ತೀವಿ. ಮುಂಚೆಗ 5 ದಿವಸ ಆಚರಣೆ ಇರ್ತಿತ್ತು, ಆದ್ರೆ ಇವಾಗ ಬಣ್ಣದ ಒಳಗ 3 ದಿವಸ ಅಷ್ಟಕ್ಕೆ ನಿಂತದ. ಮೊದಲನೇ ದಿನ ಕಿಲಾವಣಿ ಬಣ್ಣ ಇರ್ತದ, 2ನೇ ದಿನ ಜೈನ್ಪೇಟ್, ಹಳಪೇಟ್ ಮತ್ತು ವೆಂಕಟಪೇಟ್ಗಳ ಮೂರು ಓಣಿಗಳ ಹಬ್ಬ ಬಣ್ಣದ ಆಟ ಇರ್ತೈತಿ. ಕೊನೆಯ ದಿನ ಹೊಸಪೇಟೆ ಹಾಗೂ ಮತ್ತೆ ಇಡೀ ಊರಿನ ಎಲ್ಲಾ ಬಣ್ಣ 3ನೇ ದಿನ ಇರ್ತದೆ. ಅತ್ಯಂತ ವಿಜೃಂಭಣೆಯಿಂದ ನಾವ್ ಎಲ್ಲಿನೂ ಅದನ್ನ ಊಹೆ ಮಾಡಿಕೊಳಕ್ ಆಗಂಗಿಲ್ಲ. ಒಂಥರ ಹೆಂಗಂದ್ರ ಯುದ್ಧ ಸನ್ನಿವೇಶ ಅದನ್ನ ಬಣ್ಣದೊಳಗೆ ನಾವು ಕಾಣ್ಬೋದು ನಮ್ಮ ಬಾಗಲಕೋಟೆ ಹೋಳಿ ಹಬ್ಬದೊಳಗ. ಆತರ ಪ್ರತಿ ಅನಾದಿ ಕಾಲದಿಂದಲೂ ಇದು ಬಂದದ. ಇದು ನಿರಂತರವಾಗಿ ನಮ್ಮ ಹಿರಿಯರ ಮಾರ್ಗದರ್ಶನದೊಳಗ ಯುವಕರೆಲ್ಲ ಕುಡ್ಕೊಂಡು ಇದನ್ನ ಮಾಡ್ಕೊತಾ ಹೊಂಟಿವಿ. ಇದ್ರ ಜೊತೆಗೆ ಹೋಳಿ ಹಬ್ಬ ಬರೀ ಬಣ್ಣಕ್ಕಷ್ಟ ಸೀಮಿತ ಆಗಿಲ್ಲ. ಕಾಮನ್ ಸುಡುವುದರಿಂದ ಹಿಡ್ಕೊಂಡು ಹೋಳಿ ಹಬ್ಬ ಆಚರಣೆ ಚಾಲನೆ ಆಗ್ತದೆ. ಕಾಮನ್ ಸುಡುವುದು ಹೆಂಗಂತಂದ್ರ ದಲಿತ ಮನೆಯಿಂದ ಬೆಂಕಿ ತಗೊಂಡ್ ಬಂದು ಅವತ್ತು ಓಣಿಯೊಳಗಿನ ಎಲ್ಲಾ ಕಾಮನ ಸುಟ್ಟು ಆ ಕಾಮನ ಬೆಂಕಿಯಿಂದ ನಮ್ಮ ಮನಿದ ಬೆಂಕಿ ಹಚ್ಚಿ ಅದ್ರೊಳಗ ಹಬ್ಬದ ಊಟ ನಾವು ತಯಾರು ಮಾಡ್ತೀವಿ. ಅಂದ್ರೆ ಇದ್ರ ಅರ್ಥ ಏನಂದ್ರ ನಮ್ಮ ದೇಶದೊಳಗ ಅಸ್ಪೃಶ್ಯತೆ ಅತ್ಯಂತ ಬಹಳ ಹೆಚ್ಚಿನ ಸ್ಥಿತಿಯೊಳಗಿತ್ತು. ಅದನ್ನ ಕಡಿಮೆ ಮಾಡ್ಬೇಕು, ಅದನ್ನ ಅಸ್ಪೃಶ್ಯತೆ ತೊಲಗಿಸ್ಬೇಕು ಅಂತೇಳಿ ನಮ್ಮ ಹಿರಿಯರ ಅವತ್ತ ಇದು ಒಂದ್ ದಾರಿ ಹಾಕಿಕೊಟ್ರು. ಅದು ಇವತ್ತಿನವರೆಗೂ ನಿರಂತರವಾಗಿ ಅದು ಪಾಲನೆ ಹಾಕಿ ಬಂದೈತಿ. ಅಂದ್ರ ದಲಿತ ಮನೆ ಬೆಂಕಿಯಿಂದ ಇಡೀ ಮನೆಯೊಳಗೆ ಎಲ್ಲಾ ಮನೆಯ ಹಬ್ಬದ ಊಟ ತಯಾರಾಗುವುದು, ಹೋಳಿ ಆಚರಣೆ ಅದರಿಂದ ಶುರು ಆಗುತ್ತೆ. ಆಮೇಲೆ ಸೋಗಿನ ಬಂಡಿಗಳು ಅಂದ್ರ ಪೌರಾಣಿಕ ಹಿನ್ನೆಲೆ ಇರುತ್ತಂತ ಸೋಗಿನ ಬಂಡಿಗಳು ಈ ಪ್ರಸಿದ್ಧ ದೇಶದ ವಿಜಯಗಳಿರ್ಬಹುದು, ಆಮೇಲೆ ರಾಮಾಯಣ ಮಹಾಭಾರತ ಸಂಬಂಧಪಟ್ಟಂತ ಯಾವ ಘಟನೆಗಳಿರ್ಬಹುದು, ಆಮೇಲೆ ಈ ಸದ್ಯದ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರ ವಸ್ತುನಿಷ್ಠ ಘಟನೆಗಳ ಬಗ್ಗೆ ಇದ್ದು ಅಂದ್ರೆ ಅದನ್ನ ಪ್ರದರ್ಶನ ಮಾಡ್ತೀವಿ. ಅದು ರಾತ್ರಿ ಇರ್ತೈತಿ, ಹಗಲಿ ಇದು ಇರ್ತೈತಿ, ಬಣ್ಣ ಇರ್ತೈತಿ. 3 ದಿವಸ ಅಂದ್ರೆ ಪ್ರತಿ ಮನಿ ಒಳಗೂನು ಇದು ಸ್ವಯಂ ಪ್ರೇರಿತ ಇಡೀ ಊರು ಬಾಗಲಕೋಟೆ ಬಂದಾಗ್ತೈತಿ. ಸ್ವಯಂ ಪ್ರೇರಿತವಾಗಿ ಬೇರೆ ಬೇರೆ ಊರಿಂದ ದುಡ್ಯಾಕ್ ಹೋಗಿರ್ತಾರ, ಇಲ್ಲಿಂದ ದುಡ್ಯಾಕ್ ಹೋದವ್ರು ಅವರೆಲ್ಲ ಬಂದು ಹಬ್ಬ ಆಚರಣೆ ಮಾಡ್ತಾರ. ಅದು ಅದ್ರ ಸಲುವಾಗಿ ಅತ್ಯಂತ ವಿಜೃಂಭಣೆಯಿಂದ ಬಾಗಲಕೋಟೆ ಒಳಗೆ ಬಣ್ಣ ವಿಜೃಂಭಣೆ ನಡೆಯ. ನಾವು ಕೇಳಿವಿ ಬಾಗಲಕೋಟೆ ಬಣ್ಣ ಅಂದ್ರೆ ಎಲ್ಲಾ ಕಡೆ ಪ್ರಸಿದ್ಧ ಆಗೈತಿ. ಈಗ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಮ್ಮ ಭಾರತ ದೇಶದಾಗ ಫೇಮಸ್ ಆಗೈತಿ. ಈ ಒಂದು ಪ್ರತಿಯೊಂದು ಈ ಬಣ್ಣದಾಗ ಪ್ರತಿಯೊಂದು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು ಸರಿ ಸಮಾನವಾಗಿ ಎಲ್ಲರೂ ಬೆಳಕಿನಿಂದ ಸಾಯಂಕಾಲವರೆಗೂ ಬಣ್ಣ ಆಡೋದನ್ನ ನಾವೆಲ್ಲ ನೋಡಿವಿ. ಅದೊಂದು ತರ ಖುಷಿ ಆಗತ್ತದೆ. ಅದು ಒಂದು ಅದ್ರ ಬಗ್ಗೆ ತಾವು ಹೇಳ್ರಿ. ನಮ್ ದೇಶದೊಳಗ ರೈತರ ಪರಂಪರೆ ತುಂಬಾ ಇದೆಯಲ್ಲ. ಈ ಬೇಸಿಗೆ ಸಮಯದೊಳಗ ರೈತರು ತಮ್ಗೆಲ್ಲಾ ಬೆಳೆ ಎಲ್ಲ ಬೆಳೆದ ಮೇಲೆ ಸ್ವಲ್ಪ ಇದು ಖಾಲಿ ಇರ್ತಿದ್ರು. ಈ ಸಮಯದೊಳಗ ಒಂದು ವರ್ಷ ಪೂರ್ತಿ ಇದ್ದಂತ ಮೋಹ ಮದ ಮತ್ಸರ ದುಃಖ ಎಲ್ಲಾನು ಕಳಿ ಸಲುವಾಗಿ ಇದು ಎಲ್ಲಾ ಇಡೀ ಕುಟುಂಬ ಆಮೇಲೆ ಇಡೀ ಎಲ್ಲಾ ಜಾತಿ ಮರೆತು ಎಲ್ಲಾ ಧರ್ಮಗಳನ್ನ ಮರೆತು ಎಲ್ಲಾರು ಒಂದು ಅಂತೇಳಿ ಇವರು ಒಟ್ಟಾಗಿ ಈ ಹೋಳಿ ಆಚರಣೆಯನ್ನ ಮಾಡ್ತೀವಿ. ಮತ್ತೆ ಇನ್ನೊಂದು ಇದು ವರ್ಷದ ಕೊನೆ ಹಬ್ಬ ಅಂತ ನಾವು ಕೇಳಿವಿ. ಹೀಗಾಗಿ ಕಾಮ ದಹನದ ಜೊತೆಗೆ ನಮ್ಮ ವರ್ಷ ಪೂರ್ತಿ ಇರ್ತಕ್ಕಂತ ಕಷ್ಟ ನಷ್ಟಗಳನ್ನೆಲ್ಲವೂ ಈ ಒಂದು ಕಾಮ ದಹನ ಮುಖಾಂತರ ಕಳೆದು ಹೊಸದಾಗಿ ಇನ್ನು ಬರುವಂತ ಯುಗಾದಿ ಒಳಗ ಹೊಸ ವರ್ಷಕ್ಕೆ ನಾವು ಪದಾರ್ಪಣೆ ಮಾಡ್ತಿರ್ತೀವಲ್ಲ, ಅದಕ್ಕೋಸ್ಕರ ಎಲ್ಲರೂ ಸಂತೋಷದಿಂದ ಆಚರಣೆ ಮಾಡ್ತಾರ ಅನ್ನೋದು ಕೇಳಿನಿ. ಬಹಳ ಸಂತೋಷ ಆಯ್ತು ನಾವು ಇಲ್ಲಿ ಇದನ್ನ ಹೋಳಿ ಹಬ್ಬವನ್ನು ನೋಡಿ. ಧನ್ಯವಾದಗಳು ಸರ್. ನಮಸ್ಕಾರ.
ನಮಸ್ಕಾರಗಳ ಸ್ನೇಹಿತರೆ. ಈ ಒಂದು ಬಾಗಲಕೋಟೆ ನಗರದ ಹೋಳಿ ಉತ್ಸವವನ್ನ ಸತತ 3 ದಿನಗಳ ಕಾಲ ಅತ್ಯಂತ ಸಂಭ್ರಮದಿಂದ ಈ ಹೋಳಿಯನ್ನ ಬಾಗಲಕೋಟೆ ನಗರದ ಎಲ್ಲರೂ ಸೇರಿ ಈ ಹೋಳಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ವಿಡಿಯೋನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹೊಸದಾಗಿ ನನ್ನ ವಿಡಿಯೋ ನೋಡ್ತಿರುವ ಎಲ್ಲರೂ ಈ ನಮ್ಮ ಬದುಕಿನ ಬಣ್ಣದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು. ರೀಚ್ ಆಗಬೇಕು, ಧನ್ಯವಾದಗಳು.